ಕಳೆದ ವರ್ಷ ಡೇ ಬಾಸ್ ನ ಯಾವುದೇ ಸಿನಿಮಾನು ರಿಲೀಸ್ ಆಗದೆ ಡೇ ಫ್ಯಾನ್ಸ್ ಭಾರಿ ನಿರಾಸೆಗೊಂಡಿದ್ರು. ಆದ್ರೆ ಈ ವರ್ಷ ಬಾಕ್ಸ್ ಆಫೀಸ್ ಸುಲ್ತಾನ ಅಬ್ಬರಿಸಿ ಬೊಬ್ಬರಿಯಲಿದ್ದಾನೆ. ಅಂದ ಹಾಗೆ ಡೇ ಬಾಸ್ ನ ಈ ಅಬ್ಬರಗಳಿಗೆ ಸಾಕ್ಷಿ ಆಗ್ತಿರೋದು ಬ್ಯಾಕ್ ಟು ಬ್ಯಾಕ್ ಚಿತ್ರಗಳು. ಈಗಾಗಲೇ ಡೇ ಬಾಸ್ ನ 51ನೇ ಚಿತ್ರ ಯಜಮಾನ ಇದೇ ತಿಂಗಳಲ್ಲಿ ತೆರೆ ಕಾಣಲು ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈ ಮಧ್ಯೆ ಡಿ ಬಾಸ್ ನ 50ನೇ ಚಿತ್ರ ಕುರುಕ್ಷೇತ್ರದ 3D ಕೆಲಸಗಳು ಪೆಂಡಿಂಗ್ ಇರೋದ್ರಿಂದ ಮೊದಲಿಗೆ 51ನೇ ಚಿತ್ರ ತೆರೆ ಕಂಡು ಆ ಬಳಿಕ 50ನೇ ಚಿತ್ರ ತೆರೆ ಕಾಣಲಿದೆ. ಇವೆರಡರ ಮಧ್ಯೆ 52ನೇ ಸಿನಿಮಾ ಒಡೆಯನ ಚಿತ್ರೀಕರಣ ಇದೀಗ ಭರದಿಂದ ಸಾಗ್ತಾ ಇದೆ. ಇದರ ಜೊತೆ 53ನೇ ಸಿನಿಮಾ ರಾಬರ್ಟ್ ಚಿತ್ರದ ಪೋಸ್ಟರ್ಗಳು ರಿಲೀಸ್ ಆಗಿದ್ದು ಇದೀಗ ಪ್ರೀ ಪ್ರೊಡಕ್ಷನ್ ಕೆಲಸ ಆರಂಭವಾಗಿದೆ. ಇವೆಲ್ಲದರ ಜೊತೆಯಲ್ಲೇ ಚಿತ್ರದುರ್ಗ ಪಾಳೆಗಾರರ ಇತಿಹಾಸ ಆಧಾರಿತ ಗಂಡುಗಲಿ ಮದಕರಿ ನಾಯಕ ಚಿತ್ರಕ್ಕೆ ಡಿ ಬಾಸ್ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇದು ಡಿ ಬಾಸ್ ನ 54ನೇ ಸಿನಿಮಾವಾಗಲಿದೆ. ಇನ್ನು ಡಿ ಬಾಸ್ ನ 55ನೇ ಚಿತ್ರ ಯಾವುದು ಎಂಬುದಕ್ಕೆ ಈಗಾಗಲೇ ಉತ್ತರ ಸಿಕ್ಕಿದ್ದು ಅದು ಏನು ಗೊತ್ತಾ? ಡಿ ಬಾಸ್ ಮೊಟ್ಟ ಮೊದಲ ಬಾರಿಗೆ ಪೊಲಿಟಿಷಿಯನ್ ಆಗಿ ಕಾಣಿಸಿಕೊಳ್ತಿರೋ ಪಾಶುಪತಾಸ್ತ್ರ ಡಿ ಬಾಸ್ ನ 55ನೇ ಚಿತ್ರ. ಹೊಸಬರೇ ಸೇರಿಕೊಂಡು ಮಾಡ್ತಾ ಇರೋ ಈ ಚಿತ್ರದಲ್ಲಿ ದರ್ಶನ್ ಇದುವರೆಗೆ ಕಾಣಿಸಿಕೊಳ್ಳದ ಗೆಟಪ್ ನಲ್ಲಿ ಮಿಂಚಲಿದ್ದಾರೆ. ಇನ್ನು ಇದೇ ವರ್ಷ ಅಕ್ಟೋಬರ್ ನಲ್ಲಿ ಈ ಚಿತ್ರ ಸೆಟ್ಟೇರಲಿದೆ. ಒಟ್ಟಿನಲ್ಲಿ ಈ ವರ್ಷ ಡಿ ಅಭಿಮಾನಿಗಳಿಗೆ ವರ್ಷ ಪೂರ್ತಿ ದರ್ಶನೋತ್ಸವ ಅಂದ್ರೆ ಅತಿಶಯೋಕ್ತಿಯಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.